ಕೆಂಪಡ ಕನ್ನಡ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಯೋಗೇಶ್ ಗೌಡ್ರು ಅಂತ ನಮ್ಮ ಹೆಸರು. ಇವತ್ತೇನು ನಮ್ಮ ಸಮಾಜ ಸೇವಕರಾದಂಥ ನಮ್ಮ SR ವಿಶ್ವನಾಥ್ ಸಾಹೇಬರು ಸುಮಾರು ತಾಲೂಕು ಇವತ್ತು ಜನ ನಾಯಕರಾಗಿ ಇವತ್ತು ಅವ್ರು ಆಯ್ಕೆ ಆಗಿರೋದು ತುಂಬ ನಮ್ಗೆ ಖುಷಿ. ಮನೆ MP ಎಲೆಕ್ಷನ್ಗೆ ನಮ್ಮ ಅಲೋಕ್ ಕುಮಾರ್ ಸಾಹೇಬ್ರಕ್ಕೆ ಸೀಟ್ ಆಗಬೇಕಾಯ್ತು, ಕಾರಣಾಂತರದಿಂದ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವರು MP ಆಗೋ ಚಾನ್ಸಸ್ ಇರುತ್ತೆ. ನಾವೆಲ್ಲರೂ ಸೇರಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಅವ್ರನ್ನ ಒಬ್ಬ MP ಆಗಿ ನೋಡಬೇಕು ಅನ್ನೋದು ನಮ್ಗೆ ತುಂಬ ಆಸೆ. ಅವ್ರಿಗೆ ಆ ಭಗವಂತ ಆಯುಸ್ಸು ಅವರಿಗೆ ಕೊಟ್ಟು ನಮ್ಮ MLA ಸಾಹೇಬರಿಗೆ ಕಾಪಾಡಲಿ ಅಂತ ಹೇಳ್ತಾ ಎಲ್ಲ ನಮ್ಮ ಸ್ನೇಹಿತರು ಮುಖಾಂತರ ಕೇಳ್ಕೊಳ್ತೇವೆ. ಈ ದೊಡ್ಡಬಳ್ಳಾಪುರ ಯಲಹಂಕ ಅನ್ನೋದು ಒಂಥರ ಒಂದೇ ಕುಟುಂಬ ಅಣ್ತಮ್ಮಂದ್ರ ಥರ. ಇವತ್ತು ಯಾವುದೇ ಒಂದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಏನೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಇವತ್ತು ನಮ್ಮ ಮೆಚ್ಚಿನ ಶಾಸಕರಾದಂಥ ವಿಶ್ವನಾಥ್ ಸಾಹೇಬರು ಬರ್ತಾರೆ. ನಂದು ಏನೇ ಒಂದು ಪರ್ಸನಲ್ ಕಾರ್ಯಕ್ರಮ ಆಗಿರ್ಬೋದು, ಅವರೊಂದು ವ್ಯಕ್ತಿ ನೋಡ್ತಾರೆ, ಅವ್ರ ವ್ಯಕ್ತಿತ್ವ ನೋಡ್ತಾರೆ. ಆ ವ್ಯಕ್ತಿತ್ವಕ್ಕೋಸ್ಕರ ಪ್ರತಿಯೊಬ್ಬರು ಅವ್ರನ್ನ ಗೌರವಿಸ್ತಾರೆ, ಅವರ ಪ್ರೀತಿಯಿಂದ ನೋಡ್ತಾರೆ. ಆ ಪ್ರೀತಿ ನಮ್ಮ ಸಾಹೇಬರು ಉಳಿಸ್ಕೊಂಡಿದ್ದಾರೆ. ನಾವು ಯಾವತ್ತೂ ನಾವು ಇರೋ ಗಂಟ ಪ್ರತಿಯೊಬ್ಬರು ನಮ್ಮ ಸ್ನೇಹಿತರು ಅವ್ರಿಗೆ ಯಾವತ್ತೂ ನಾವು ಅವ್ರಿಗೆ ತಲೆ ಭಾಗ್ಯ ಬಾಗ್ತೀರಿ. ಪ್ರತಿಯೊಬ್ಬ ಬಡವರು ಬಗ್ಗರು ಅಂತಂದರೆ ಅವ್ರ ಮನೆ ಮಕ್ಳಿಗೆ ಹೋದಂಥವ್ರನ್ನ ಯಾವುದೇ ರೀತಿ ಅವ್ರನ್ನ ಇಲ್ಲಪ್ಪ ಅಂತ ಆಚೆ ಕಳಿಸಿಲ್ಲ. ಏನೇ ಅವ್ರ ಕೈಲಾಗಿ ಸಹಾಯ ಮಾಡಿದ್ದಾರೆ. ಯಾವುದೇ ಒಂದು ರೀತಿ ಮುಂದಿನ ಯಲಹಂಕ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ವಿಶ್ವನಾಥ್ ಸಾಹೇಬರು ಬಿಟ್ಟರೆ ಬೇರೆ ಶಾಸಕರು ಯಾವುದೇ ಕಾರಣಕ್ಕೂ ಬರೋದಕ್ಕೆ ಸಾಧ್ಯನಿಲ್ಲ. ಯಾಕಂದ್ರೆ ಆ ಥರ ಪ್ರೀತಿ ಜನಗಳು ಕೊಡ್ತಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಸಂಘಟನೆ ಆಗಿರ್ಬೋದು, ಇವಾಗ ನಮ್ಮದು ಅಷ್ಟೇ ಸ್ನೇಹಜೀವಿ ಅಪ್ಪು ಜನಸೇವೆ ಟ್ರಸ್ಟ್ ಅಂತ ಸುಮಾರು ವರ್ಷಗಳಿಂದ ನಾವು ಅಷ್ಟೇ ಸುಮಾರು ವೃದ್ಧಗಳಿಗೆ ಸೇವೆ ಮಾಡ್ತಾ ಇಂಥವ್ರ ಪ್ರೀತಿ ವಿಶ್ವಾಸದಿಂದ ನಾವು ಸೇವೆ ಮಾಡ್ತಾ ಅವ್ರ ಹೆಸರು ಉಳಿಸುತ್ತಾ ನಾವು ಹೋಗ್ತಾ ಇದ್ದೀರಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಲೋಕ್ ಕುಮಾರ್ ಸಾಹೇಬರು ಅಷ್ಟೇ MP ಆಗೋಕ್ಕೆ ನಾವೆಲ್ಲರೂ ಪೂರ ಸಹಕಾರ ನಮ್ಮ ಖಂಡಿತ ಇದೇ ಇರುತ್ತೆ ಅಂತ ಹೇಳುತ್ತೆ. ಸರ್ ಯೋಗೇಶ್ ಗೌಡ್ರು ಅಂತ, ನಾಡಪ್ರಭು ಕೆಂಪಡ ಕನ್ನಡ ಸೇನೆ, ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿ ಬಳಗದ ಸ್ನೇಹಜೀವಿ ಅಪ್ಪು ಜನಸೇವೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಯೋಗೇಶ್ ಗೌಡ್ರು ಅಂತ ನಮ್ಮ ಹೆಸರು.